ನಮಸ್ಕಾರ ಫ್ರೆಂಡ್ಸ್, ನಾವೀಗ ಬನವಾಸಿಯಲ್ಲಿದ್ದೀವಿ. ಬನವಾಸಿ ಮಧುಕೇಶ್ವರ ಒಂದು ದೇವಸ್ಥಾನದಲ್ಲಿದ್ದೀವಿ. ಇದು ಕದಂಬರ ಒಂದು ಸಾಮ್ರಾಜ್ಯದ ಕುಲದೇವರು ಮಧುಕೇಶ್ವರ. ಇದು ಕದಂಬರ ಸಾಮ್ರಾಜ್ಯ ಕನ್ನಡದ ಮೊದಲ ಸಾಮ್ರಾಜ್ಯ. ಮಯೂರವರ್ಮ ಮಯೂರಸ್ವಾಮಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾನೆ. ಒಂದು ಕಾಲದ ಅತ್ಯಂತ ವಿಜೃಂಭಣೆಯಿಂದ ಆಡಳಿತ ಮಾಡಿದ ಕದಂಬರ ಸಾಮ್ರಾಜ್ಯ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಹತ್ತಿರ ಬರ್ತಾ ಇದೆ. ಕದಂಬರ ಒಂದು ರಾಜಧಾನಿ. ಅವರ ಕುಲದೇವರು ಮಧುಕೇಶ್ವರ ದೇವಸ್ಥಾನ. ಈ ಮಧುಕೇಶ್ವರ ದೇವಸ್ಥಾನದ ದರ್ಶನ ಮಾಡಿ ಶಿವ ಅಲ್ಲಿ ಎದುರಿಗೆ ಶಿವನ ದೊಡ್ಡ ಮೂರ್ತಿ ಇದೆ. ನೂರಾರು ಭಕ್ತರು ಇವತ್ತಿಗೂ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಂದಿ ವಿಗ್ರಹ, ಒಂದು ಬೃಹತ್ ಆಕಾರದ ಒಂದು ನಂದಿ ವಿಗ್ರಹಗಳನ್ನು ತೋರಿಸ್ತಾ ಇದ್ದೀವಿ. ಇದು ನಂದಿ ಒಂದು ವಿಗ್ರಹ ಇದೆ, ಶಿವನ ಮುಂದೆ ನಂದಿ ಇದೆ. ಈ ದೇವಸ್ಥಾನ ಇವತ್ತಿಗೂ ಅಷ್ಟೇ ಪಾಪ್ಯುಲರ್ ಆಗಿದೆ. ಇವತ್ತು ರಾಜ್ಯದ ಹೊರ ರಾಜ್ಯದ ಸಾವಿರಾರು ಮಂದಿ ಭಕ್ತರು ಬರ್ತಾರೆ. ಪ್ರತಿ ವರ್ಷ ಕದಂಬ ಉತ್ಸವ ಅಂತ ಹೇಳಿ ಮಾಡ್ತಾರೆ. ರಾಜ್ಯ ಸರ್ಕಾರ ಕದಂಬ ಉತ್ಸವ ಮಾಡಿ ಕದಂಬ ಸಾಮ್ರಾಜ್ಯದ ಒಂದು ವೈಭವವನ್ನು ಇಲ್ಲಿ ಜನರಿಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾರೆ. ನೋಡಿ, ಈ ಕಂಬದ ಕೆತ್ತನೆಗಳು ಎಷ್ಟು ಸುಂದರವಾಗಿ ಮಾಡಿದ್ದಾರೆ, ಎಷ್ಟು ಅಲಂಕಾರಿಕವಾಗಿದೆ. ಒಂದು ಆ ಕಾಲದ ಒಂದು ಆರ್ಕಿಟೆಕ್ಚರ್ ಅಥವಾ ಒಂದು ಕಲಾಕೃತಿಗಳು ಇಲ್ಲಿ ನೀವು ಕಾಣಬಹುದು. ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಈ ಕಂಬ ಮತ್ತು ಕೆತ್ತನೆಗಳು. ಇವತ್ತಿಗೂ ಇದು ಜನರಿಗೆ ಒಂದು ಆಕರ್ಷಣೆಯ ಕೇಂದ್ರ. ಒಂದು ಕನ್ನಡದ ಒಂದು ಅಸ್ಮಿತೆ, ಕನ್ನಡದ ಅಭಿಮಾನ. ಇವರು ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಲೇಬೇಕು. ಕನ್ನಡಿಗರ ಮೊದಲ ಸಾಮ್ರಾಜ್ಯ ಅಂತಲೇ ಇದನ್ನು ನಾವು ಕರಿತೇವೆ. ಕದಂಬರ ಸಾಮ್ರಾಜ್ಯ ಕನ್ನಡದ ಮೊದಲ ಸಾಮ್ರಾಜ್ಯ. ಕನ್ನಡಿಗರ ಮೇಲೆ ಅಭಿಮಾನ ಇರೋ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಬೇಕು. ನಮ್ಮ ಇತಿಹಾಸದ ಪರಿಚಯ ಮಾಡಿಕೊಳ್ಬೇಕು. ಆವಾಗ ಅವ್ರಿಗೂ ಹೆಮ್ಮೆ ಆಗುತ್ತೆ ಕನ್ನಡ ಮತ್ತು ಕನ್ನಡಿಗರು ಎಷ್ಟೆಲ್ಲ ದೊಡ್ಡದಾಗಿ ಸಾಮ್ರಾಜ್ಯ ಕಟ್ಟಿದ್ದು, ಎಷ್ಟು ವೈಭವಿಕವಾಗಿ ನೆರವೇರಿಸಿದ್ರು ಅಂತ. ಈಗ ಇದೊಂದು ಸಣ್ಣ ಚಿತ್ರಣ ನಿಮಗೆ ತೋರಿಸ್ತಾ ಇದ್ದೇವೆ. ನೋಡಿ, ಇದು ಮಧುಕೇಶ್ವರ ದೇವಸ್ಥಾನ. ಇದು ನೋಡಿ ಮಧುಕೇಶ್ವರ ದೇವರ ಒಂದು ಮೂರ್ತಿ ನಿಮಗೆ ಕಾಣ್ತಾ ಇದೆ. ಇವತ್ತಿಗೂ ವಿಶೇಷವಾದ ಪೂಜೆ ನಡೀತಾ ಇದೆ ಈ ದೇವಸ್ಥಾನದಲ್ಲಿ. ಕದಂಬರ ರಾಜಧಾನಿ ಬನವಾಸಿ ಕಡೆ ಈಗ ನಮ್ಮ ಪ್ರಯಾಣ. ಬನವಾಸಿ ಕನ್ನಡದ ಸಾಮ್ರಾಜ್ಯ ಕದಂಬರ ರಾಜಧಾನಿ ಬನವಾಸಿ. ಮುನ್ನಾಪುರನೂ ಬನವಾಸಿ ಕದಂಬರಿಗೆ ಸೇರಿದ ಒಂದು ರಾಜಧಾನಿಯ ಒಂದು ಭಾಗ ಅದು. ಈಗ ಬನವಾಸಿಗೆ ಕೆಲವು ಕ್ಷಣಗಳಲ್ಲಿ ನಾವು ರೀಚ್ ಆಗ್ತಾ ಇದ್ದೀವಿ. ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಕದಂಬರ ನಾಡು ಬನವಾಸಿಗೆ ಸ್ವಾಗತ. ಬನವಾಸಿ ಕದಂಬರ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ. ಕನ್ನಡದ ಪ್ರಥಮ ಸಾಮ್ರಾಜ್ಯ ಬನವಾಸಿ. ಇದು ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತದೆ ಬನವಾಸಿ, ಶಿರ್ಸಿ. ಇಂದಿನ ಬನವಾಸಿ ಹೀಗಿದೆ. ಕದಂಬರ ಬನವಾಸಿನ ನೀವೇ ಕಲ್ಪನೆ ಮಾಡ್ಕೊಳ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಮಯೂರದಲ್ಲಿ ನೋಡಿರ್ಬೋದು. ಒಂದು ವಿಜೃಂಭಣೆ, ಕದಂಬರ ಮಯೂರವರ್ಮನ ವಿಜೃಂಭಣೆ ಆಡಳಿತ, ಪಲ್ಲವರ ಜೊತೆ ಹೋರಾಟ ಮಾಡಿದ್ದು ಎಲ್ಲ ಅದನ್ನು ನೋಡಿರ್ತೀವಿ. ಈಗ ಇಂದಿನ ಬನವಾಸಿ ಈ ಥರ ಇದೆ ನೋಡಿ. ಅಲ್ಲಲ್ಲಿ ರಸ್ತೆ ಬದಿಯ ಪೆಟ್ಟಿ ಅಂಗಡಿಗಳು, ಗುಡ ಅಂಗಡಿಗಳು. ಈಗಿನ ಬನವಾಸಿ ಹಾಗೆ ತುಂಬ ವಿಜೃಂಭಣೆಯಿಂದ ಇದ್ದ ಒಂದು ನಾಡಿದು. ಇವತ್ತು ಕದಂಬರ ಬನವಾಸಿ ಈ ರೀತಿ ಇದೆ. ಬಸ್ ನಿಲ್ದಾಣ, ಮಧುಕೇಶ್ವರ ದೇವಸ್ಥಾನ ಇದೆ. ಮಧುಕೇಶ್ವರ ದೇವಸ್ಥಾನ ಕದಂಬರ ಕುಲದೇವತೆ ಮಧುಕೇಶ್ವರ ಶಿವನ ಟೆಂಪಲ್. ಇದು ಕದಂಬರ ರಾಜಧಾನಿ ಬನವಾಸಿಯ ಒಂದು ಚಿತ್ರಣ ಹೀಗಿದೆ. ಕದಂಬರಿ ರಾಜ್ಯವನ್ನು ಆಳಿದ್ದು ಕನ್ನಡದ ಪ್ರಥಮ ಸಾಮ್ರಾಜ್ಯ. ಕಂಚಿಯ ಪಲ್ಲವರ ಜೊತೆ ಹೋರಾಟ ಮಾಡಿ ಮಯೂರವರ್ಮ ತನ್ನ ಸಾಮ್ರಾಜ್ಯ ವಾಪಸ್ ಪಡಿತಾನೆ ಅನ್ನೋದು ನೀವು ಮಯೂರ ಸಿನಿಮಾದಲ್ಲಿ ನೋಡಿರ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಇವತ್ತು ಕದಂಬರ ರಾಜಧಾನಿ ಹೀಗೆ. ಇದು ಎರಡು ಅಂಗಡಿ ಬೀದಿಗಳಿವೆ, ಮಧ್ಯ ರಸ್ತೆ. ನಾಡು ಬನವಾಸಿ. ಬನವಾಸಿ ಹೋಗ್ತಾ ಇದ್ದೀವಿ ನೋಡಿ. ಕದಂಬರ ನಾಡು ಬನವಾಸಿ ಎಂಟ್ರಿ ಇದೆ. ಕೆಲಸ ತಗೊಂಡಿದ್ದೀವಿ. ಮಧುಕೇಶ್ವರ ದೇವಸ್ಥಾನಕ್ಕೆ ರಸ್ತೆ ಅಂತ ಇದೆ ನೋಡಿ. ಕದಂಬರ ಕುಲದೇವರು ಮಧುಕೇಶ್ವರ ದೇವಸ್ಥಾನಕ್ಕೆ ಒಂದು ರಸ್ತೆ ಇದು. ನಾವು ಓದಿದ್ದು ಇಲ್ಲೇ ಹಾಸ್ಟೆಲ್ ಇತ್ತು ಸಣ್ಣ ಗೊತ್ತಿದೆ. ಮಧುಕೇಶ್ವರ ದೇವಸ್ಥಾನದ ಒಂದು ಪ್ರಾಂಗಣ ನೋಡಿ. ಇದು ರಾಜಬೀದಿ, ದೇವಸ್ಥಾನದ ರಾಜಬೀದಿ. ಇದು ಮಧುಕೇಶ್ವರ ದೇವಸ್ಥಾನದ ರಾಜಬೀದಿ. ಕದಂಬರ ಬನವಾಸಿ ಕನ್ನಡದ ಮೊದಲ ಸಾಮ್ರಾಜ್ಯ. ಮಯೂರವರ್ಮ ಸಾಮ್ರಾಜ್ಯದ ಸ್ಥಾಪಕ. ಕದಂಬರ ರಾಜಧಾನಿಗೆ ಬಂದಿದ್ದೇವೆ. ಇವತ್ತು
ಮಧುಕೇಶ್ವರ ದೇವಸ್ಥಾನದ ರಥ ಇಲ್ಲಿ ನೋಡಿ, ಮಧುಕೇಶ್ವರ ದೇವಸ್ಥಾನದ ರಥ ಇದು ತುಂಬ ಭರ್ಜರಿಯಾಗಿ ಕೆತ್ತನೆ ಮಾಡಿದ್ದಾರೆ. ಕೆತ್ತನೆಗೆ ಶಿರ್ಸಿ ಕುಮಟಾದಲ್ಲಿ ತುಂಬ ಕೆತ್ತನೆ ಕೆಲಸ, ಶಿಲ್ಪಿ ಕೆಲಸ ತುಂಬ ಜನ ನಡೀತಾರೆ ನೋಡಿ. ಇದು ರಥವನ್ನು ಹೇಗೆ ಕೆತ್ತಿದ್ದಾರೆ. ಇದು ಮಧುಕೇಶ್ವರ ದೇವಸ್ಥಾನದ ಮಧುಕ ದೇವರ ವಾರ್ಷಿಕ ರಥೋತ್ಸವಕ್ಕಾಗಿ ಇದು ರಥ ಇದೆ. ದೇವಸ್ಥಾನ ಬನವಾಸಿ ದೇವಸ್ಥಾನ ದೃಶ್ಯ ನೋಡಿ. ಮಳೆ ಬರ್ತಾ ಇದೆ, ಮುಂಗಾರು ಸಮಯ. ಇದು ಜುಲೈ ತಿಂಗಳು 2025ನೇ ಇಸ್ವಿಯ ಒಂದು ಜುಲೈ ತಿಂಗಳ ಒಂದು ದೃಷ್ಟಿ ಇದೆ ಮಧುಕೇಶ್ವರ ನೋಡಿ. ಇದು ಬನವಾಸಿ ಸಾಮ್ರಾಜ್ಯದ ಕುಲದೇವರು ಮಧುಕೇಶ್ವರ ದೇವಸ್ಥಾನದ ಒಂದು ದೃಶ್ಯ ಇದು ನೋಡಿ. ಇದು ಕಂಬ ಬನವಾಸಿ ಮಯೂರ ಶರ್ಮಾ ಅವ್ರದ್ದು ಕಾಲಾವಧಿ 345ರಿಂದ 365. ಇದೆಲ್ಲ ಬನವಾಸಿ ಸಾಮ್ರಾಜ್ಯ. ನಂತರ ಕಂಗವರ್ಮ ಅಂತ ಬರ್ತಾರೆ, 365ರಿಂದ 390 ಇಸ್ವಿ. ಭಗೀರಥ ವರ್ಮ 390ರಿಂದ 415. ರಘುವರ್ಮ 415ರಿಂದ 435 ಆಡಳಿತ ಮಾಡಿರ್ತಾರೆ. ಕಾಕುಸ್ಥ ವರ್ಮ 435ರಿಂದ 455 ಅವರ ಆಡಳಿತ. ಇದು ಅವ್ರ ಕುಲದೇವರು ಮಧುಕೇಶ್ವರ ದೇವಸ್ಥಾನ ನೋಡಿ ದೃಶ್ಯ. ನಂತರ ಶಾಂತಿವರ್ಮ ಅಂತ 450ರಿಂದ 460. ಮೃಗೇಶ ವರ್ಮ 440 480. ಶಿವಮಾಂದ್ರಾರ್ಥ ವರ್ಮ 480ರಿಂದ 485. ಮಧುಕೇಶ್ವರ ದೇವಸ್ಥಾನದ ದೃಶ್ಯ ನೋಡಿ ಗೋಪುರಗಳು. ರವಿವರ್ಮ 485ರಿಂದ 519 ಅವರು ಆಡಳಿತ ಮಾಡಿರ್ತಾರೆ. ಹರಿವರ್ಮ 519ರಿಂದ 525. ಮಯೂರ ಶರ್ಮಾ ಅಥವಾ ಮಯೂರ ವರ್ಮ ಅಂತ ಅವ್ರು ಹೇಳ್ತಾರೆ. ಅವರೇ ಕದಂಬ ಸಾಮ್ರಾಜ್ಯದ ಒಂದು ಸಂಸ್ಥಾಪಕರು. ಇದು ಮಧುಕೇಶ್ವರ ದೇವಸ್ಥಾನದ ಒಂದು ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ. ಕದಂಬರ ಕುಲದೇವರ ಮಧುಕೇಶ್ವರ ದೇವಸ್ಥಾನ ಇದು ದೃಶ್ಯ. ಒಂದು ನಂದಿ ವಿಗ್ರಹ ಕಾಣ್ತಾ ಇದೆ, ಶಿವನ ಟೆಂಪಲ್ ಇದು ಮಧುಕೇಶ್ವರ. ಕಂಬಗಳು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಕದಂಬರ ಕಾಲದ ಒಂದು ಮಧುಕೇಶ್ವರ ದೇವಸ್ಥಾನದ ದೃಶ್ಯ. ಮಧುಕೇಶ್ವರ ದೇವಸ್ಥಾನ ಒಂದು ಸುಂದರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ಬಂದರೆ ನಾವೆಷ್ಟು ಕಮದ ನೋಟ ಕಾಣುತ್ತೆ. ಈಗ ಕಾಣೋದಿಲ್ಲ. ಯಾರ್ದಾರು ಒಂದು ಮೊಬೈಲ್ ಕಡೆ 2 ಲೈಟ್ ಇತಿಹಾಸ ಬೇಕು. ಆ ಮೊಬೈಲ್ ಬಿಡ್ತಾರೆ 2 ಲೈಟ್ ಕಾಣುತ್ತಾ. ಇದೇ ಥರ ನೀವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ಬಂದರೆ 4 ಕಪ್ಪದಲ್ಲಿ ಉಲ್ಟಾ ಕಾಣುತ್ತೆ ನೋಡಿ. ಮೇಲೆ ಕೆಳಗಡೆ ಇದೇ ಥರ 4 ನೋಡಿ. ಹೋಗಡ ಯಾರು ಮಾಡಬೇಡಿ. ನಮ್ಮ ದೊಡ್ಡ ದೊಡ್ಡದು ಸಣ್ಣ ಮೂರ್ತಿ ಹನುಮಂತ ಕಡಲೆ ತಿಂತಾನೆ, ಮತ್ತೊಂದು ಹನುಮಂತ ಕಬ್ಬು ತಿಂತಾನೆ. ಅದು ಮಾತ್ರ ನಿಮ್ಗೆ ಎಲ್ಲೋದ್ರೂ ಸಿಗಲ್ಲ, ತೋರಿಸ್ತಾನೆ ಬರೀ. ಮಧುಕೇಶ್ವರ ದೇವಸ್ಥಾನ ನೋಡಿ. ಇದು
ಮಧುಕೇಶ್ವರ ದೇವಸ್ಥಾನ ದೃಶ್ಯ ನೋಡಿ. ನಂದಿ ಎಲ್ಲನೂ ಎಲ್ಲ ಕೂತ್ಕೊಂಡು ನೋಡ್ತಿರ್ತೇವೆ. ಕಾಲದ ಮಧುಕೇಶ್ವರ ದೇವಸ್ಥಾನದ ದೃಶ್ಯ ಇದು ನೋಡಿ. ಕಂಬಗಳು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಮೇಲೆ ಚಾವಣಿ ನೋಡಿ, ತುಂಬ ಅದ್ಭುತವಾದ ಕೆತ್ತನೆ ಇದು ಮಧುಕೇಶ್ವರ ದೇವಸ್ಥಾನ. ಇದು ಕದಂಬರ ಒಂದು ಕಾಲದ, ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬರ ಕಾಲದ ದೇವಸ್ಥಾನ ಕೆತ್ತನೆ. ಒಂದು ಸುದೃಢವಾದ ಒಂದು ದೇವಸ್ಥಾನ ಮಧುಕೇಶ್ವರ. ಶಿವ ಈಗಲೂ ವಿಶೇಷ ಪೂಜೆ ನಡೀತಾ ಇರುತ್ತೆ ಅಲ್ಲಿ. ಪ್ರತಿ ವರ್ಷ ಕದಂಬ ಉತ್ಸವ ಅಂತಲೂ ಮಾಡುತ್ತೆ ಕರ್ನಾಟಕ ಸರ್ಕಾರ. ಕದಂಬ ಉತ್ಸವದಲ್ಲಿ ಒಂದು ವಿಶೇಷ ವಿಜೃಂಭಣೆ ನೋಡಿ. ಯಾವುದು ಇದೆ, ಒಂದು ಬೃಹತ್ ಆಕಾರದ ನಂದಿ ಮೂರ್ತಿ ಇದೆ. ಎಲ್ಲ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಕಡೆ ದೇವಸ್ಥಾನದ ಆವರಣ ಇದು ಎಷ್ಟು ವಿಶಾಲವಾಗಿದೆ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇದು ನಾನು ಒಂದು ರೌಂಡ್ ಅವಾಗಲೇ ಬಂದ್ಬಿಟ್ಟೆ. ಹಲೋ ಮಂಟಪ ಮಂಡ್ಯಕ್ಕಲ್ಲಿದ್ದೀರಾ? ಮಂಟಪ ಅದಕ್ಕೆಲ್ಲ ಹೋಲಿದೆ ಅಂದರೆ ಅಲಂಕಾರ ಮಾಡಲಿಕ್ಕೆ. ಹಾಗೂ ಸೈಡಿಗೆ ಒಂದು ಪಟ್ಟಿದ್ದೇವೆ ಲಾಸ್ಟಿಗೆ, ಅದಕ್ಕೆಲ್ಲ ಹೂವಿನ ಮಾಲ ಹಾಕ್ಬೋದು. 4 ಕಂಬ ರೌಂಡ್ ದೇವಡೆ, ಅದ್ರ ಮೇಲೆ ಮತ್ತು ಗಿಳಿ 4 ಗಿಳಿ, 4 ಆನೆ, 4 ಸಿಂಹ. ಫೋಟೋ ಬೇಕಾದ್ರೆ ಹೊಡ್ಕೊಳ್ಳಿ. ಶಿವರಾತ್ರಿ ಜಾತ್ರೆ ಮಾತ್ರ ಪೂಜೆ. ಲಕ್ಷ್ಮೀ ನರಸಿಂಹ ನೋಡಿ, ಯಮ ನೋಡಿ, ಯಮರಾಜ. ಕಲ್ಲು ಮಂಚ ಇದು. ಇದು ದೇವಸ್ಥಾನದ ಕ್ಯಾಂಪಸ್. ನೋಡಿ ಗೋಪುರ, ದೇವಸ್ಥಾನದ ಗೋಪುರ. ನೋಡಿ ಜನ ಕೊಡೆ ಹಿಡ್ಕೊಂಡೆ ಮಳೆಯಲ್ಲೇ ನೋಡ್ತಾ ಇದ್ದಾರೆ. ಟೂರಿಗೆ ಬಂದರು ಕದಂಬರ ದೇವಸ್ಥಾನನ. ತುಳಸಿ ಆಂಜನೇಯ ಮೂರ್ತಿ ಇದೆ, ತುಳಸಿ. ಅದಕ್ಕೆ ನೋಡಿ ವಿಂಡೋ, ಕಲ್ಲಿನಿಂದನೇ ವಿಂಡೋ ಮಾಡಿದ್ರು ಗಾಳಿ ಬೆಳಕು ಹೋಗಲಿಕ್ಕೆ. ಇದು ಸೇಮ್ ಅದೇ ಥರ ಕಂಪಲ್ ಲಕ್ಷ್ಮೀ ನರಸಿಂಹ. ನೋಡಿ ಇಲ್ಲಿ ಗೊತ್ತಾಗುತ್ತೆ ಕಂಬ ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂತ. ಕೇದಾರೇಶ್ವರ, ಚಿಂತಾಮಣಿ ಗಣಪತಿ ನೋಡಿ, ಎಲ್ಲ ದೇವರುಗಳ ಒಂದು ದೇವಸ್ಥಾನದ ಕ್ಯಾಂಪಸ್ ಇದೆ. ಹೇಗೆ ನೋಡಿ ಪೂರ್ತಿ. ಮಧುಕೇಶ್ವರ ದೇವಸ್ಥಾನ ಬನವಾಸಿ ಕದಂಬರ ಸಾಮ್ರಾಜ್ಯ ಇದು. ಇದು ರಾಮೇಶ್ವರ, ಅದು ವರುಣ, ಅದು ವೆಂಕಟರಮಣ, ಎಲ್ಲ ದೇವರು ಇದೆ ಕ್ಯಾಂಪಸಲ್ಲಿ. ಇದು ಹೇಳ್ತದಪ್ಪ, ಇದು ರಾಮ ನೋಡಿ ದೇವಸ್ಥಾನ. ಇದು ಮುಂಗಾರು ಮಳೆ ಸಮಯದಲ್ಲಿ ನಾವಿದು ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಇದು ಒಂದು ಮುಂಗಾರು ಕಾಲದ ಒಂದು ದೃಶ್ಯ ಇದು, ಇಲ್ಲಿ ಬನವಾಸಿ ಕಾಲದಲ್ಲಿ. ದೇವರಿಗೆ ಅಭಿಷೇಕ ಮಾಡಿದ ನೀರುಗಳು ಇಲ್ಲಿ ಬರೋಕ್ಕಾಗಿ ಒಂದು ಪುಷ್ಕರಣೆ ಮಾಡಿದ್ದಾರೆ ನೋಡಿ ಮಧುಕೇಶ್ವರ ದೇವಸ್ಥಾನ. ಒಂದು ಚಿಕ್ಕ ಪುಷ್ಕರಣೆ ಇದೆ ಇಲ್ಲಿ ನೋಡಿ. ಇದೇ ಗರ್ಭಗುಡಿ. ಗರ್ಭಗುಡಿಯಿಂದ ಕಿಟಕಿ, ಇಲ್ಲೊಂದು ಮೂರ್ತಿ ಇದೆ. ಇದು ಗರ್ಭಗುಡಿ. ಇದು ಅಲ್ಲಿಂದ ದೇವರನ್ನು ಅಭಿಷೇಕ ಮಾಡಿದ ನೀರೆಲ್ಲ ಪುಷ್ಕರಣೆ ಬರುತ್ತೆ.
ಅಷ್ಟು ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ. ಆ ಕಾಲದಲ್ಲಿ ಎಷ್ಟು ಕ್ಲೀನ್ಗೆ ಸ್ವಚ್ಛತೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅವರು ತುಂಬ ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ. ಲಿಂಗೇಶ್ವರ ಬನ್ನಿ. ಆರಾಧ್ಯ ಗಣಪತಿ. ಇದು ಮಧುಕೇಶ್ವರ ದೇವಸ್ಥಾನದ ಆವರಣದ ಒಂದು ಸಂಪೂರ್ಣ ದೃಶ್ಯಗಳು ನಿಮ್ಮ ಮುಂದೆ. ಇದು ಪಾರ್ವತಿ ದೇವಸ್ಥಾನ ನೋಡಿ, ಪಾರ್ವತಿ ದೇವಸ್ಥಾನ. ಇದು ಸೇಮ್ ಶಿವ, ಇದು ಪಾರ್ವತಿಗೆ ಒಂದು ಪ್ರತ್ಯೇಕ ಗುಡಿ ಕಟ್ಟಿದ್ದಾರೆ. ಪಾರ್ವತಿಯನ್ನು ಪ್ರತ್ಯೇಕವಾಗಿ ಒಂದು ಗುಡಿ ಕಟ್ಟಿದ್ದಾರೆ. ಇದು ಮಧುಕೇಶ್ವರ ದೇವಸ್ಥಾನದ ಬನವಾಸಿ ಕದಂಬರ ಕಾಲದ ಮಧುಕೇಶ್ವರ ದೇವಸ್ಥಾನ. ಕನ್ನಡದ ಮೊದಲ ಸಾಮ್ರಾಜ್ಯ ಬನವಾಸಿ ಮಯೂರ ಶರ್ಮ ಇದು ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು. ಪಲ್ಲವರ ಜೊತೆ ಹೋರಾಡಿ ತನ್ನ ಸಾಮ್ರಾಜ್ಯನ ವಾಪಸ್ ಪಡಿತಾನೆ. ಒಂದು ಅದ್ಭುತವಾದ ಕನ್ನಡ ಸಾಮ್ರಾಜ್ಯ. ಇಂದಿಗೂ ಅದು ತನ್ನ ಸಾಮ್ರಾಜ್ಯದ ಕಥೆಗಳನ್ನು ಹೇಳೋಕ್ಕಿಂತ ಕುರುಹುಗಳಿವೆ, ಐತಿಹಾಸಿಕ ಕುರುಹುಗಳು. ದೇವಸ್ಥಾನ ಮುಂಭಾಗಿರುವ ಕಂಬ ನೋಡಿ, ಏಕಶಿಲಾ ಸ್ತಂಭ. ಕೆತ್ತನೆ ಹೇಗಿದೆ ಇಲ್ಲಿ. ಶಿವ ಮತ್ತು ನಂದಿ ನೋಡಿ, ಶಿವಲಿಂಗ ಮತ್ತು ನಂದಿಯ ಚಿತ್ರಣವನ್ನೇ ಇಲ್ಲಿ ಕೆತ್ತಿದ್ದಾರೆ ನೋಡಿ. ಪ್ರತಿಯೊಂದು ಇದರಲ್ಲಿ ಶಿವಲಿಂಗ ಮತ್ತು ನಂದಿ ಚಿತ್ರಣ ಕೆತ್ತಿದ್ದಾರೆ. ಇಲ್ಲಿ ಗಣಪತಿ ಮೂರ್ತಿ ಇದೆ, ಮೂರ್ತಿ ಇದೆ ಹೇಗೆ ಕಲ್ಲಿಂದ ಕೆತ್ತಿದ ಇಂದ್ರನ ಮೂರ್ತಿ.